ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ. ಸ್ನೇಹಿತರೆ, ನಾವು ನಿನ್ನೆ RCB ವರ್ಸಸ್ LSG ಮ್ಯಾಚ್ ನೋಡ್ಕೊಂಡೇನ ಬಂದು ಸ್ನೇಹಿತರೆ, ನಿಜಕ್ಕೂ ತುಂಬ ಅಪ್ಸೆಟ್ ಆಗಿದೆ. ನಮ್ಮ RCB ತಂಡ ಸೋಲ್ಬೇಕು ಅಂತ ಆಡ್ತಾರೋ ಗೆಲ್ಲಬೇಕು ಅಂತ ಆಡ್ತಾರೋ ಒಂದೂ ಗೊತ್ತಾಗಲ್ಲ. ಯಾವುದಾದ್ರೂ ತಂಡ ಹೆಂಗೆ ಸೋಲಬೇಕು ಅಂತ ಕಲಿಯೋದಾದರೆ RCB ನೋಡಿ ಕಲಿಬೇಕು. ಈ ರೀತಿಯಾಗಿ ಈ ಒಂದು ಕೆಟ್ಟ ಕುಖ್ಯಾತಿಯನ್ನು ಪಡೆದು ಬಿಟ್ಟಿದೆಯಲ್ಲ ನಮ್ಮ RCB ತಂಡ. ಯಾಕೆ ಮತ್ತೆ ಅದೇ ರಾಗ ಅದೇ ಹಾಡು. ಕಳೆದ KKR ವಿರುದ್ಧದ ಪಂದ್ಯದಲ್ಲಿ ಬೌಲಿಂಗ್ ಚೆನ್ನಾಗಿಲ್ಲ, 182 ರನ್ ಹೊಡೆದ್ರೂ ಕೂಡ ಡಿಫೆಂಡ್ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಹೇಳಿದ್ರು. ಆಯ್ತಪ್ಪ, 182 ರನ್ ಹೊಡೆದಿದ್ದಾರೆ, ನೀವು 182 ರನ್ ಚೇಸ್ ಮಾಡಿದ್ರಾ? ಬ್ಯಾಟಿಂಗ್ ಲೈನಪ್ಪು ಕೊಲ್ಯಾಪ್ಸು. ಬೌಲಿಂಗ್ ವೈಫಲ್ಯ ಆದರೆ ಬೆಟ್ ಮಾಡಿ ತೋರಿಸ್ತಾರೆ ಬೌಲರ್ಗಳು ವೈಫಲ್ಯ ಅಂದರೆ. ಇದೇನಾಯಿತು ಸ್ನೇಹಿತರೆ? ಅದು ಏನೇ ಇರಲಿ, ಮ್ಯಾಚ್ ಸಮ್ಮರಿಯನ್ನು ನೋಡ್ಕೊಂಬಂದುಬಿಡೋಣ ಬನ್ನಿ. ಮೊದಲಿಗೆ ಟಾಸ್ ಗೆದ್ದಂತಹ ಡು ಪ್ಲೆಸಿಸ್ ಅವರು ಏನು ಆಯ್ಕೆ ಮಾಡಿಕೊಂಡ್ರು? ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡ್ರು. ಎಲ್ಲರೂ ಅದೇ ಹೇಳ್ತಿದ್ರು, ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋದೇ ಒಳ್ಳೆಯದೇ, ಟಾಸ್ ಗೆದ್ದವನೇ ಬಾಸು, ಹಂಗೆ ಹಿಂಗೆ ಅಂತಿದ್ರು. ಆಯಿತು, ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಬೌಲಿಂಗಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡಿದ್ರು ಅಂದರೆ, ಸ್ಟಾರ್ಟಿಂಗು ಒಂದು 7-8 ಓವರು ತುಂಬ ಚೆನ್ನಾಗಿ ಹೊಡೆಸ್ಕೊಂಡ್ರು, 10 ರನ್ ರೇಟಲ್ಲಿ ಹೊಡೆಸ್ಕೊಂಡ್ರು. ಆಮೇಲೆ ಆವರೇಜಿಗೆ ತಂದು ನಿಲ್ಲಿಸ್ಕೊಂಡ್ರು. ಮತ್ತು ಮಧ್ಯ ಒಂದು 3-4 ಓವರು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿಬಿಟ್ರು. ಲಾಸ್ಟ್ 2 ಓವರಲ್ಲಿ ಕಂಟ್ರೋಲ್ ಮಾಡಿದ್ನೆಲ್ಲ ಬಿಟ್ಕೊಟ್ಬಿಟ್ರು. ಈ ರೀತಿ ಆಯಿತು. ಟಾಪ್ಲೇ ಸುಮಾರಾಗಿ ಬೌಲಿಂಗ್ ಮಾಡಿದ್ದಾರೆ. ಅದರಲ್ಲೆಲ್ಲ ನಮ್ಮ ಸಿರಾಜು ಏನ್ರಿ ಸ್ವಾಮಿ, ಸರಿಯಾಗೇ ವಾಂಚಿಸ್ಕೊಂಡ್ಬಿಟ್ಟಿದ್ದಾರೆ. ಏನೂ ಮಾಡಲಿಕ್ಕಾಗಲ್ಲ. ಔಟ್ಸೈಡ್ ಆಫ್ ಸ್ಟಂಪ್ಸ್ ಅಂದರೆ ವೈಡ್ ಯಾರ್ಕರನ್ನು ಜಾಸ್ತಿ ಯೂಸ್ ಮಾಡ್ತಾಯಿದ್ರು ಸಿರಾಜ್ ಅವರು. ಓಕೆ, ತುಂಬ ಪ್ರಯತ್ನ ಪಟ್ಟಿದ್ದಾರೆ ಬೌಲರ್ಗಳು. ಈಗ ಚೇಸ್ ಮಾಡೋಕ್ಕೆ ಬಂದ್ರಲ್ಲ, ಬೌಲರ್ಗಳದು ತೀರಾ ಏನಂತ ಇಲ್ಲ. ಆಮೇಲೆ ಇನ್ನೊಂದು ಇಲ್ಲಿ ಹೇಳ್ಬೇಕು, ವೈಜಾಗ್ ಅವ್ರನ್ನ ಅಂದರೆ ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ಯಾಕಪ್ಪ ತರಲಿಲ್ಲ? KKR ವಿರುದ್ಧ ಚೆನ್ನಾಗೇ ಆಡಿದ್ರಲ್ಲ, ಯಾಕೆ ಅವ್ರನ್ನ ಪ್ಲೇಯಿಂಗ್ 11ಕ್ಕೆ ತರಲಿಲ್ಲ? ಅದು ಯಾಕೆ ತರಲಿಲ್ವೋ, ಅದು ಏನು ಕಥೆಯೋ ಅದು ಅವ್ರಿಗೇ ಗೊತ್ತು. ಓಕೆ, ಮ್ಯಾಕ್ಸ್ವೆಲ್ಲು ಪರವಾಗಿಲ್ಲ, ಕಂಟ್ರೋಲಿಗೆ ತಗೊಂಡ್ರು. ಅದು ಬಿಟ್ಟರೆ ಇನ್ನಿದ್ದರೆಲ್ಲ ಗುಮ್ಮಿಸ್ಕೊಂಡಿರೋದೇ ಜಾಸ್ತಿ. ಇರಲಿ, ಇದೇನು ನಮಗೇನು ಹೊಸದಲ್ಲ. 16 ವರ್ಷದಿಂದ ನೋಡ್ತಾ ಇರೋದೆ, ಹೌದಲ್ಲ? ಹೋಗಲಿ ಅಂತ ಬ್ಯಾಟಿಂಗ್ ವಿಭಾಗದಲ್ಲಿ ಕಮಾಲ್ ಮಾಡ್ತಾರೆ ಅಂತ ನೋಡೋದಾದರೆ, ವಿರಾಟ್ ಕೊಹ್ಲಿ ಅವರು ಸುಮಾರಾಗಿ ಬ್ಯಾಟಿಂಗ್ ಆಡಿರು. 16 ಬಾಲ್ಗೆ 22 ರನ್ಗಳನ್ನ ಹೊಡೆದ್ರು. ಅವರು ಚೆನ್ನಾಗಿ ಆಡ್ಬೋದು ಇವತ್ತು ಅಂತ ನಾನು ಕೂಡ ಕನಸು ಕಂಡಿದ್ದೆ. ಆದರೆ ಆ ಸಿದ್ಧಾರ್ಥ್ ಅನ್ನೋ ಒಬ್ಬ ವ್ಯಕ್ತಿಯ ಬೌಲಿಂಗ್ ದಾಳಿಗೆ ತುತ್ತಾಗಿಬಿಟ್ರು. ಅದು ಗೂಗ್ಲಿಯನ್ನು ಇದನ್ನು ಗೆಸ್ ಮಾಡೋಕ್ಕಾಗ್ದಿರ ಅವರು ತುತ್ತಾಗಿಬಿಟ್ರು. ಇರಲಿ, ಆಮೇಲೆ ಬಂದಂಥ ಡು ಪ್ಲೆಸಿ ಇದ್ದಾರೆ, ಮ್ಯಾಕ್ಸ್ವೆಲ್ ಇದ್ದಾರೆ, ಇನ್ನೂ ತುಂಬ ಜನ ಇದ್ದಾರೆ ಅಂತ ನಮಗೂ ನಂಬಿಕೆ ಇತ್ತು. ಅವ್ರು ಹೊಡಿತಾರೆ ಬಿಡು ಅಂತ ನಮಗೂ ಅನ್ನಿಸ್ತಿತ್ತು. ಆ ಡು ಪ್ಲೆಸಿ ಅವರು ಏನ್ರಿ ರನ್ಔಟ್ ಆಗಿಬಿಡದ, ರನ್ನೇ ಇಲ್ಲದ ಕಡೆ ರನ್ ನೋಡಲು ಹೋಗಿ ರನ್ಔಟ್ ಆದ ಡು ಪ್ಲೆಸಿಸ್. ನಮಗಂತೂ ತುಂಬ ಬೇಜಾರಾಗಿದೆ ಪಾಪ್ ಡು ಪ್ಲೆಸಿ ಅವರ ಒಂದು ಬ್ಯಾಟಿಂಗ್ ನೋಡಿ. ಫೀಲ್ಡಿಂಗಲ್ಲೂ ಕೂಡ 1-2 ಕ್ಯಾಚ್ ಬಿಟ್ಟರು ರೀ ಡು ಪ್ಲೆಸಿ. ನೋಡಿ, ಡು ಪ್ಲೆಸಿಸ್ ಅವರು ಒಬ್ಬ ಒಳ್ಳೆ ಫೀಲ್ಡರು. ಅವ್ರನ್ನ ನೀವು ಚೆನ್ನೈಯಲ್ಲಿದ್ದಾಗ ನೋಡಬೇಕಿತ್ತು. ಎಂತೆಂಥ ಫೋರ್ಗಳನ್ನ ತಡೆದಿದ್ರು ಅಂದರೆ ಭಯಂಕರ ಫೋರ್ಗಳನ್ನ ತಡೆದಿದ್ರು. ಆ ಡು ಪ್ಲೆಸಿ ಚೆನ್ನೈಯಿಂದ ಬೆಂಗಳೂರಿಗೆ ಬಂದ ಮೇಲೆ ಯಾಕೆ ಡಲ್ ಆಗಿಬಿಟ್ರು? ಅದು ಏನು ಬೆಂಗಳೂರಿಗೆ ಬಂದರೆ ಡಲ್ ಆಗ್ತಾರೋ, ಬೆಂಗಳೂರು ಇರೋ ನೆಲವೇ ಅಂಥದ್ದು, ನನಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಬೆಂಗಳೂರಿನ ತವರಿನ ಅಂಗಳದಲ್ಲೇ ಗೆಲ್ಲಲ್ಲ. ಸೋಲುಂಡ ತವರು ಅಂತಾರಲ್ಲ, ಹಂಗೆ ಹಾಲುಂಡ ತವರು ಅಂತ ಪಿಕ್ಚರ್ ಇದೆ. ಅದೇ ರೀತಿ ಬೆಂಗಳೂರದು ಸೋಲುಂಡ ತವರು. ಏನೋ ಮಾಡೋಕ್ಕಾಗಲ್ಲ. ಸೋಲುಂಡ ತವರಾದರೆ ಏನು ಮಾಡೋಕ್ಕಾಗುತ್ತೆ? ನಮ್ಮನ್ನು ನಾವು ಬಿಟ್ಕೊಡೋಕ್ಕಾಗುತ್ತಾ? ಆಯಿತು,
ಇವರಾದಮೇಲೆ ಬಂದಂತಹ ಯಾರಾದಮೇಲೆ ಡೂಪ್ಲೆಸಿಸ್ ಅವರು ರನ್ಔಟ್ ಆದರು. ಆಮೇಲೆ ಕ್ಯಾಮ್ರನ್ ಗ್ರೀನು, ಅದು ಏನದ್ರಿ ಸ್ವಾಮಿ, ಬಾಲ್ ಟು ಬಾಲ್ ರನ್ ಹೊಡಿಯೋಕ್ಕೆ ನೀವೇ ಬೇಕಾ, ನಾನು ಹೊಡಿತೀನಿ ರೀ. ಆಮೇಲೆ ಬೌಲಿಂಗಲ್ಲಿ ಅಷ್ಟೊಂಥರ ರನ್ ಹೊಡಿಸ್ಕೊತಾರಲ್ಲ, ಅವರೇ ಯಾಕೆ ಬೌಲಿಂಗ್ ಮಾಡಬೇಕು, ನನಗೆ ಕೊಟ್ಟು ಬಿಡ್ರಿ, ಅಷ್ಟು ರನ್ ನಾನೇ ಹೊಡಿಸ್ಕೊಂತೀನಿ, ಅದರಲ್ಲೇನು. ಅಷ್ಟು ರನ್ ಕೊಡೋದಾದ್ರೆ ನಾನೇ ಕೊಡ್ತೀನಿ ರೀ, ನೀವೇ ಯಾಕೆ ಬೇಕ್ರಿ. ಆಮೇಲೆ ಅನುಜ್ ರಾವತ್ ಅವರು 21 ಬಾಲ್ಗೆ 11, ಅದು ಯಾಕೆ ಬೇಕಪ್ಪ ಅಷ್ಟೊಂದು ನಿಧಾನಕ್ಕೆ. ಅನುಜ್ ರಾವತ್ 21 ಬಾಲ್ಗೆ 11 ರನ್ ಹೊಡಿಯೋದಾದ್ರೆ ನಾನೇ ಹೊಡಿತೀನಿ ರೀ, ನೀವೇನು ಬೇಕಿಲ್ಲ. ನಾನೇ ಹೊಡಿತೀನಿ ಅಷ್ಟು ರನ್ನು. ನೀವೇನ ದುಡ್ಡು ಇಸ್ಕೊಂಡಿರ್ತೀರೇನೋ, ಕೋಟಿಗಟ್ಟಲೆ ದುಡ್ಡು, ಲಕ್ಷಗಟ್ಟಲೆ ದುಡ್ಡು, ನಮಗೆ ಸರಿಯಾಗಿ ಗೊತ್ತಿಲ್ಲ ಅನುಜ್ ರಾವತ್ ಅವ್ರದ್ದು. ಆ ದುಡ್ಡೇ ಇಸ್ಕೊಂಡಂಗೆ ಆಡ್ತೀನಿ ಬೇಕಾರೆ ನಾನು, ನನಗೇನಾರು ಅವಕಾಶ ಕೊಟ್ರಿ. ನೀವುಗಳು ಏನ್ರಿ ಈ ರೀತಿ ಆಡಿ ನಮ್ಮ ಬೆಂಗಳೂರಿನ ಮಾನ ಮರ್ಯಾದೆ ಕಳೀತಾ ಇದ್ದೀರಲ್ಲ ರೀ. ಮತ್ತು ಡಿ ಕೆ ಅವರು ಕೂಡ ಎಕ್ಸ್ಪೆನ್ಸಿವ್ ಆಗಿದ್ದಾರೆ, ಅಷ್ಟು ಚೆನ್ನಾಗಿ ಆಡಿಲ್ಲ. ಕ್ಯಾಮ್ರಾನ್ ಗ್ರೀನ್ ಅಣ್ಣ ಹಂಗೆ. ಮತ್ತು ರಜತ್ ಪಟಿದಾರು, ಅಯ್ಯೋ ಸ್ವಾಮಿ, ರಜತ್ ಪಟಿದಾರು ಯಾಕಪ್ಪ ರಜತ್ ಪಟಿದಾರು ಹಿಂಗಾಡ್ತೀಯಾ, ನೀನು ಹಂಗೆ ಆಡಬಾರ್ದಪ್ಪ. ಅಷ್ಟಷ್ಟು ನೋಡಿಯೋದಾದರೆ ಯಾಕಪ್ಪ ಸೇರಿಸ್ಕೋಬೇಕು ನಿನ್ನ ಟೀಮಲ್ಲಿ. RCB ಟೀಮ್ ಸೇರಿಸ್ಕೊಂಡು ಏನು ಬ್ಯಾಟಿಂಗ್ ಲೈನಪ್ಪು, ಬೌಲಿಂಗ್ ಲೈನಪ್ಪು ಯಾವುದೂ ಸರಿ ಇಲ್ವಲ್ಲ ರೀ. ಈಗ ಇರೋರ್ನೆಲ್ಲ ತೆಗೆದಾಕಬೇಕು. ಆಮೇಲೆ ಇನ್ನೊಂದು ವಿಷಯ ಏನು ಮಾತಾಡಬೇಕು ಅಂದರೆ ಗ್ಲೆನ್ ಮ್ಯಾಕ್ಸ್ವೆಲ್ಲು. ಸ್ವಾಮಿ ಗ್ಲೆನ್ ಮ್ಯಾಕ್ಸ್ವೆಲ್ ಆಫ್ಘಾನಿಸ್ತಾನದ ಮೇಲೆ 200 ರನ್ ಹೊಡೆದಾಕಿದ್ರಲ್ಲ, ಆ ಒಂದು ರಣಚಂಡಿ ಅವತಾರ ಈಗ ಎತ್ತೋಯ್ಬಿಡ್ತು ನಿಮ್ಮದು. ಹಾಲೆಂಡ್ ಮೇಲೆ, ನೆದರ್ಲ್ಯಾಂಡ್ ಮೇಲೆ 100 ರನ್ಗೂ ಮೇಲೆ ಹೊಡೆದಿದ್ರಲ್ಲ ವರ್ಲ್ಡ್ ಕಪ್ಪಲ್ಲಿ, ಆ ರಣಚಂಡಿ ಅವತಾರ ಅದು ಎಲ್ಲಿ ಕಳಿಸ್ಬಿಟ್ರಿ. IPL ಅದು RCBಗೆ ಸೇರ್ತಿದ್ದಂಗೆ ಇವರೆಲ್ಲ ಇಲಿಗಳಾಗೋಗ್ಬಿಡ್ತಾರೆ, ಹುಲಿಗಳಿದ್ದರು. ಅದು ಏನು ಕಥೆನೋ ಏನೋ. ಎಲ್ಲ ಮ್ಯಾಚು ವಿರಾಟ್ ಕೊಹ್ಲಿನೇ ಆಡೋಕ್ಕಾಗುತ್ತಾ? ಆಗಲ್ಲ. ನಮ್ಮ ಸಿರಾಜಣ್ಣ ನಾಯಿಗೆ ಇಕ್ಕಿಸ್ಕೊಂಡಂಗೆ ಇಕ್ಕಿಸ್ಕೊಂತವ್ರೆ. ಇಷ್ಟೆಲ್ಲ ಆದಮೇಲೂ ಕೂಡ ನಾವು ಮತ್ತೆ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ 16 ವರ್ಷ ಹೇಳಿದ ಮೇಲೂ 17ನೇ ವರ್ಷವೂ ಕೂಡ ಕಂಟಿನ್ಯೂ ಮಾಡಬೇಕಾಗಿದೆ. ಆಮೇಲೆ ಇನ್ನೊಂದು ಹೇಳ್ತೀನಿ, RCB ಮ್ಯಾನೇಜ್ಮೆಂಟ್ಗೆ ಅದು ಏನು ನಮ್ಮ ಕನ್ನಡದವ್ರು ಕಂಡ್ರೆ ಆಗಲ್ವೋ, ಕನ್ನಡದವ್ರು ಚೆನ್ನಾಗಿ ಆಡಲ್ವೋ ಏನೋ, ಕನ್ನಡದವ್ರಿಗೆ ಜಾಸ್ತಿ ಚಾನ್ಸೇ ಕೊಡಲ್ಲ ಟೀಮಲ್ಲಿ ಹಾಕ್ಕೊಂಡ್ರು ಕೂಡ. ಪವನ್ ದೇಶಪಾಂಡೆ ಅನ್ನೋ ಕನ್ನಡ ಪ್ಲೇಯರ್ನ ಒಂದ್ಸಲಿ ಹಾಕ್ಕೊಂಡಿದ್ರು, ಅವ್ರಿಗೆ ಒಂದು ಸಲಿನೂ ಚಾನ್ಸೇ ಕೊಡಲಿಲ್ಲ. ಮತ್ತು ಈಗಲೂ ಕೂಡ ಮನೋಜ್ ಬಾಂಡ್ಗೆ ಅಂತಲೇನೋ ಒಬ್ಬರು ಇದ್ದಾರೆ, ಅವ್ರಿಗೆ ಚಾನ್ಸೇ ಕೊಡ್ತಿಲ್ಲ. ಮತ್ತು ವಿಲ್ ಜಾಕ್ಸ್ ಅವ್ರನ್ನ ಹಾಕ್ಕೋತಾರೆ ಅಂದ್ಕೊಂಡಿದ್ದು, ಅವ್ರನ್ನ ಈ ಹಾಕಂತಲೇ ಇಲ್ಲ. ಈ ಮ್ಯಾಕ್ಸ್ವೆಲ್ಲು ಹಿಂಗೆ ಆಡಿದ್ರೆ ಮ್ಯಾಕ್ಸ್ವೆಲ್ ಏನು ಮಾಡೋಕ್ಕೆ, ಮ್ಯಾಕ್ಸ್ವೆಲ್ ಅವ್ರನ್ನ ಕೂರಿಸಿ ಅವ್ರನ್ನಾದರೂ ಆಡಿಸ್ಬೇಕಲ್ವ. ನನಗನ್ಸುತ್ತೆ ಇರೋ ಟೀಮೆಲ್ಲ ಚೇಂಜ್ ಮಾಡಿಬಿಟ್ಟು ಹೊಸ್ದಾಗಿ ಆಡಿಸ್ಬೇಕು. ಆ ರೇಂಜ್ಗೆ ಬೇಜಾರಾಗ್ತಾಯಿದೆ. ಏನು ಮಾಡೋದು, ಬೇಜಾರಾಗುತ್ತೆ. ಬೇಜಾರಲ್ಲಿ 1-4 ಮಾತುಗಳಾಡ್ತೀವಿ RCB ಬಗ್ಗೆ. ಗೆದ್ದಾಗ ಮೆರೆಸ್ತೀವಿ, ಸೋತಾಗಿ ಹಿಂಗೆ ಮಾತಾಡ್ತೀವಿ. ಅವರು ಸೋಲ್ಲಿ ಗೆಲ್ಲಿ ಯಾವತ್ತೂ ನಮ್ಮ ಬೆಂಬಲ RCBಗೆ ಬಿಟ್ಟರೆ ಪಕ್ಕದ ಮನೆ ಅಂಕಲ್ಗಳಿಗಂತೂ ಅಲ್ಲವೇ ಅಲ್ಲ. ಸ್ನೇಹಿತರೆ, ನಿಮಗೇನು ಅನಿಸುತ್ತೆ ಈ ಒಂದು ವಿಮರ್ಶೆಯ ಬಗ್ಗೆ? ಮತ್ತೆ ನೋಡಿ, 28 ರನ್ನಿಂದ ಸೋತಿದ್ದಾರೆ ಅಲ್ವಾ. 28 ರನ್ನಿಂದ ಸೋತಿದ್ದಾರೆ ಅಂದರೆ ಆ ಸಿರಾಜಣ್ಣ ಕೊಡುಗೆನೂ ಸ್ವಲ್ಪ ಇದೆ. 2 ಸಿಕ್ಸ್ ಹೊಡೆದ್ಬಿಟ್ಟವ್ರೆ ಸಿರಾಜಣ್ಣ, ಏನು ತಮಾಷೆ ಅಲ್ಲ. 2 ಸಿಕ್ಸ್ ಅಂದ್ರೆ ತಮಾಷೆನಾ, ಹಂಗೆ ಹೊಡೆದ್ಬಿಟ್ಟಿದ್ದಾರೆ ನೋಡಿ. ಅವ್ರ ಕೊಡುಗೆ ತುಂಬಾ ಇದೆ. ಸ್ನೇಹಿತರೆ, ಈ ಒಂದು ಮ್ಯಾಚ್ ಬಗ್ಗೆ ನಾನು ಹೇಳೋದಿಷ್ಟೇ. ನಿಮಗೇನು ಅನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಭುವನೇಶ್ವರಿ ದೇವಿ, ಜೈ RCB.